ನಮಸ್ಕಾರ ವಿಡಿಯೋ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ನಾನು ಸೂಪರ್, ನೀವು ಅದೇ ಥರ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡ್ದಂಗೆ ಕಂಪ್ಲೀಟ್ ಪ್ರಿಪ್ರೇಷನ್ ವ್ಲಾಗ್ ನೋಡಿದ್ದೀರಾ. ಈ ಪ್ರಿಪ್ರೇಷನ್ ಯಾವ ಥರ ಮಾಡಿದ್ದೀನಿ ಅಂತ. ಸೊ ಇವತ್ತು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಅದು ಹೆಂಗೆ ಎದ್ದಿದ್ದೀನೋ ಗೊತ್ತಿಲ್ಲ, ವೀಡಿಯೋನ ಅಪ್ಲೋಡ್ಗೆ ಹಾಕಿದ್ದೀನಿ. ಗೌರಿ ಪೂಜೆದು ಅಪ್ಲೋಡ್ಗೆ ಹಾಕಿ ಫ್ರೆಶ್ ಅಪ್ ಆಗಿ ಬಂದು ನಿಂತ್ಕೊಂಡಿದ್ದೀನಿ. ಕಣ್ಣು ಎಳೀತೈತೆ ಅಂದರೆ ಆರೆಂಜಿನಿಂದ ಎಳೀತೈತೆ. ಇವಾಗ ಬ್ಯಾಕ್ಗ್ರೌಂಡಲ್ಲಿ ಅಲ್ಲಿಗೆ ಹೂವು ಬಿಡಬೇಕು. ಅದಾದಮೇಲೆ ಗಣಪತಿನ ಕುಂಡ್ರಿಸಿ ಪೂಜೆ ಮುಗಿಸ್ಬಿಟ್ಟು ಸ್ವಲ್ಪ ಮಲ್ಕೊಂಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಸಂಜೆ ಎದ್ದು ಗಣೇಶನ ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಫಸ್ಟು ನಿದ್ದೆ ಮಾಡಬೇಕು. ಅದಕ್ಕೆ ಗಣಪತಿ ಪೂಜೆ ಮುಗಿಸ್ಕೊಂಡು ಫಸ್ಟು ನಿದ್ದೆ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲೊಬ್ಬರು ರೆಡಿ ಆಗ್ತಾಯಿದ್ದಾರೆ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಏನೋ ಗಣೇಶನಿಗೆ ಕಡುಬು ಮಾಡಿ, ಈ ಕಡೆ ತಿರುಗು, ಗಣೇಶನಿಗೆ ಕಡುಬು ಮಾಡಿ ಏನು ಕೆಲಸಗಳೆಲ್ಲ ನೋಡಿಕೊಂಡು ನಾನು ಬ್ಯಾಂಗ್ಳೂರಿಂದ ಮನೆಗೆ ಬರೋ ಅಷ್ಟರಲ್ಲಿ ಎಲ್ಲ ಕೆಲಸಗಳು ಮುಗಿಸ್ಕೊಂಡಿದ್ದಾರೆ. ಯಾಕೆಂದರೆ ಗಣಪತಿ ಪೂಜೆಗೆ ಇವಾಗ ರೆಡಿ ಆಗಲಿಕ್ಕೆ. ಸೊ ನೋಡೋಣ, ನಿದ್ದೆ ಮಾತ್ರ ಸರಿಗೆ ಇಳಿತೈತೆ. ಗಣಪತಿ ಪೂಜೆ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ರೆ ಇನ್ನು ಸಂಜೆನೇ ಎದ್ದೊಳೋದು. ಮತ್ತು ನೈಟ್ ಶಿಫ್ಟು. ನಿದ್ದೆ ಬರ್ತಿರೋದಕ್ಕೂ ಲೇಟ್ ಆಗ್ತಿರೋದಕ್ಕೂ ತಲೆ ತಿರುಗ್ತೈತೆ. ನಾನು ಬಂದಿರೋದು ಬ್ಯಾಂಗ್ಳೂರಿಂದ ಬಂದು ಎಷ್ಟೊತ್ತಿಗೆ ಬಂದೆ ಅಂದರೆ 8 ಗಂಟೆಗೆ ಬಂದು ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ. ಆದರೆ 10:35 ಆಗಿದೆ ಆಲ್ರೆಡಿ. ಇನ್ನೂ ತುಗುಡಿಸ್ಕೊಂಡೇ ಕೂತಿದ್ದೀನಿ. ಇನ್ನೂ ಏನು ಪ್ರಿಪ್ರೇಷನ್ಸ್ ಆಗಿಲ್ಲ. ಇವಾಗ ಗಣಪತಿ ಕುಂಡ್ರಿಸ್ಬಿಡೋಣ. ಪಾಟ್ನ ಕೆಳಗಡೆ ಎತ್ತಿಟ್ಕೊಳ್ಳೋಣ. ಯಾಕೆಂದರೆ ಗಣಪತಿ ಇಡಬೇಕಲ್ಲ. ಅದಾದ್ಮೇಲೆ ಪಾಟ್ನ ಎತ್ತಿಟ್ಕೊಳ್ಳೋಣ ಮೇಲೆ. ಗಣಪತಿನ ತರೋಣ. ನೋಡು, ಚಿಕ್ಕ ವಯಸ್ಸಿಂದ ಐಟು ಇನ್ನೊಂದು ಸಲ ಇಡ್ಬೇಕಾಗುತ್ತೆ. EIT ಬರ್ಬೇಕು ಗಣೇಶ. ಕಾಲು ಈ ಥರ ಇರ್ತಲ್ವಾ?
ಫೈನಲ್ ಆಗಿ ನಮ್ಮನೆಗೆ ಗಣೇಶ ಬಂದಾಯಿತು. ಪೂಜೆ ಮಾಡೋದೊಂದೇ ಬಾಕಿ ಇರೋದು. ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಎಲ್ಲ, ಯಾಕಂದರೆ ಗಣಪತಿ ನಾನೇ ಕುಂಟಿಸ್ಬೇಕಿತ್ತು. ಅಪ್ಪ ದೇವಸ್ಥಾನದಲ್ಲಿದ್ದಾರೆ, ಸೊ ಅದಕ್ಕೋಸ್ಕರ ನಾನು ಮಾಡಬೇಕಾಯ್ತು. ಇದೊಂದು ಬಾಕಿ ಇದೆ, ಇದೊಂದು ಹಾಕ್ಬಿಡ. ತಡಿ.